ಸರ್ವರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಇವತ್ತು ಮಾನವತೆ ಮತ್ತು ಕೊರೋನಾ ವಿರುದ್ಧ, ವಿಶ್ವ ಮತ್ತು ಕೊರೋನಾ ವಿರುದ್ಧ, ಭಾರತ ಮತ್ತು ಕೊರೋನಾ ವಿರುದ್ಧ ಒಂದು ಏನು ಜಗಳವಾಗಿರ್ತಾ ಇದೆ, ಅದರಲ್ಲಿ ಭಾರತ ಗೆಲ್ಲಬೇಕು, ವಿಶ್ವ ಗೆಲ್ಲಬೇಕು, ಮಾನವತೆ ಗೆಲ್ಲಬೇಕು. ಈ ಹೋರಾಟದಲ್ಲಿ ಡಾಕ್ಟರ್ಸು, BBMP ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಪೊಲೀಸು ಎಲ್ಲರೂ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅವರು ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದಾರೆ. ನಾನು ಇಡೀ ಕರ್ನಾಟಕಕ್ಕೆ, ವಿಶೇಷವಾಗಿ ಮುಸಲ್ಮಾನ್ ಸಮುದಾಯದಲ್ಲಿ ನಾನು ಕೈಜೋಡಿ ವಿನಂತಿಸ್ಕೊಳ್ತೇನೆ. ಯಾರಾದರೂ ಆಶಾ ಕಾರ್ಯಕರ್ತರು, ಡಾಕ್ಟರ್ಸು, ನಿಮ್ಮ ಹತ್ರ ಬಂದರೆ ದಯವಿಟ್ಟು ಸಹಕರಿಸಿ. ಅವರು ನಿಮ್ಮನ್ನು ರೋಗಮುಕ್ತವಾಗಿ ಮಾಡೋಕ್ಕೆ ಮತ್ತು ಕರೋನಾನ ಸೋಲ್ಸೋಕ್ಕೋಸ್ಕರ ಬರ್ತಾ ಇರೋದು. ಯಾವುದೇ ಥರದ ಜಗಳ, ಯಾವುದೇ ಥರದ ಮಾತುಕತೆ ಬೇಕಾಗಿಲ್ಲ. ಇವತ್ತು ನಾವು ಗೆಲ್ಲಬೇಕು, ವಿಶ್ವ ಗೆಲ್ಲಬೇಕು, ಮಾನವತೆ ಗೆಲ್ಲಬೇಕು, ಕರೋನಾ ಸೋಲಬೇಕು. ವಿಶೇಷವಾಗಿ ನಾನು ಪಾದರಾಯನಪುರದಲ್ಲಿ ಏನು ಒಂದು ಘಟನೆ ನಡೀತು ಅದ್ರ ಸಲುವಾಗಿ ಮಾತಾಡಬೇಕಂದ್ರೆ, ಪಾದರಾಯನಪುರದಲ್ಲಿ ಸರಿಸುಮಾರು 60,000 ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು 60 ಜನ ಜಗಳ ಮಾಡಿದ್ದಾರೆ, ಒಂದು 500 ಜನ ಕೈ ಜೋಡಿಸಿದ್ದಾರೆ. ಬರೀ ಒಂದು 60 ಜನ ಜಗಳ ಮಾಡಿದ್ದಾರೆ ಅಂತ ಇಡೀ ಸಮುದಾಯಕ್ಕಾಗಲಿ, ಇಡೀ ಪಾದರಾಯನಪುರಕ್ಕಾಗಲಿ ನಾವು ವಿರೋಧ ಮಾಡೋದಾಗಲಿ, ಅವ್ರನ್ನ ಟೀಕಿಸೋದಾಗಲಿ ಸರಿಯಾಗಿಲ್ಲ. ಬಟ್ ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಗೃಹ ಸಚಿವರು ಹಾಗೂ ಅಲ್ಲಿರುವ ಒಂದು ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ತುಂಬ ಕಠಿಣವಾದ ಒಂದು ಕ್ರಮ ತಗೊಂಡಿದ್ದಾರೆ. ಆ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ, ಅವ್ರು ಜೈಲಿಗೆ ಹೋಗಿದ್ದಾರೆ. ಇದೇ ಥರದ ಒಂದು ಕಠಿಣವಾದ, ಯಾರೇ ಭಾರತ ವಿರುದ್ಧವಾಗಿ, ನಮ್ಮ ಒಂದು ಆಶಾ ಕಾರ್ಯಕರ್ತರ ವಿರುದ್ಧವಾಗಿ, ಡಾಕ್ಟರ್ಸ್ ವಿರುದ್ಧವಾಗಿ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ಆದರೂ ಈಗ ಪಾದರಾಯನಪುರದಲ್ಲಿ ನಡೆದಿರುವ ಒಂದು ಘಟನೆಗೆ ಒಂದು ಸಮುದಾಯಕ್ಕೋಸ್ಕರ ಘಟನೆಯನ್ನು ಎತ್ತು ಕಟ್ಟೋದು ಸರಿಗಿಲ್ಲ. ನಾನು ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ತಪ್ಪು ಸುದ್ದಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇವತ್ತು ರಾಜಕೀಯ ಬೇಡ. ಇವತ್ತು ಪ್ರೇಮದಿಂದ, ಪ್ರೀತಿಯಿಂದ, ಶಕ್ತಿಯಿಂದ, ನಿಮ್ಮ ಸಾಮರ್ಥ್ಯದಿಂದ ನಾವು ಕೈ ಜೋಡಿಸೋಣ, ಕರೋನಾನ ಸೋಲಿಸೋಣ. ಕರೋನಾ ಏನಾದರೂ ಗೆದ್ದುಬಿಟ್ರೆ ಭಾರತ ಸೋತೋಗುತ್ತೆ, ಮಾನವತೆ ಸೋತೋಗುತ್ತೆ, ವಿಶ್ವ ಸೋತೋಗುತ್ತೆ. ಕೊರೋನಾ ವಿರುದ್ಧ ಒಂದು ಜಗಳದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರೂ, ಗೋಪಾಲಕೃಷ್ಣ ಅಡಿಗರು ಹೇಗೆ ಹೇಳ್ತಾರೆ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಆ ಹೊಸ ನಾಡು, ರಸದ ಬೀಡು ಕಟ್ಟಕ್ಕೋಸ್ಕರ ನಾವು ಎಲ್ಲರೂ ಕೈ ಜೋಡಿಸ್ಬೇಕು, ಕೊರೋನಾನ ಸೋಲಿಸಬೇಕು. ಮತ್ತೊಮ್ಮೆ ನಾನು ವಿಶೇಷವಾಗಿ ಮುಸಲ್ಮಾನ್ ಸಮುದಾಯದಲ್ಲಿ ನಾನು ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾರಾದರೂ ಆಶಾ ಕಾರ್ಯಕರ್ತರು ಬಂದು ನಿಮ್ಮ ಹತ್ರ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವ್ರ ಪ್ರಶ್ನೆಗೆ ಉತ್ತರಿಸಿ. NRC CAA ಭೀತಿ ಬೇಡ. ಯಾರು NRC CAA ಭೀತಿ ಈಗ ಮೂಡಿಸ್ತಾ ಇದ್ದಾರೆ ಅವರು ಭಾರತ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಬೇಡ. ಅದು NRC CAA ಮತ್ತೊಮ್ಮೆ ನಾವು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಕರೋನಾ ಸೋಲಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ನಮಸ್ಕಾರ.